ಆತ್ಮೀಯ H16 ನ್ಯೂಸ್ ಅರ್ಥಾತ್ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ನಮ್ಮ ಸಿದ್ದರಾಮಯ್ಯನವರು ಪ್ರತ್ಯೇಕ ಮತಪಟ್ಟಿ ಬ್ಯಾಲೆಟ್ ಪೇಪರ್ ಅಂದರೆ ಈಗಾಗಲೇ ರಾಷ್ಟ್ರ ತುಂಬ ಬ್ಯಾಲೆಟ್ ಪೇಪರಲ್ಲಿ ಎಲೆಕ್ಷನ್ ಆಗಲಿ ಗದ್ದಲಾಗೋದಿಲ್ಲ, ಮತಪಟ್ಟಿ ಇನ್ನೇ ಹೊಸದಾಗಲಿ, ಎಲ್ಲ ಬೇಡಿಕೆಗಳು ಜೋರಾಗ್ತಾ ಇದ್ದಾವೆ ಕಾಂಗ್ರೆಸ್ನಿಂದ. ಇದೇ ಕಾಂಗ್ರೆಸ್ಸಿಗರು ಹಿಂದೆ ಬ್ಯಾಲೆಟ್ ಪೇಪರ್ ಮೂಲಕ ಎಷ್ಟು ದಿನ ರಿಸಲ್ಟ್ ಲೇಟ್ ಆಗ್ತಿತ್ತು, ಲೇಟ್ ಆದಷ್ಟು ಎಷ್ಟು ತೊಂದರೆಗಳಾಗ್ತಿದ್ವು ಅನ್ನುವಂಥದ್ದನ್ನು ಸಹಿತ ಕಂಡುಕೊಂಡಿದ್ದಾರೆ. ಅದ್ರ ಬಗ್ಗೆ ಬಿಡಿಸಿಡಬೇಕಾಗಿಲ್ಲ. ರಿಗ್ಗಿಂಗ್ ಆಗ್ತಾಯಿದ್ದು, ಕಳ್ಳತನ ಆಗ್ತಾಯಿದ್ದು, ಮತಪೆಟ್ಟಿಗೆ ಸುಡ್ತಾಯಿದ್ರು, ಮಾಡ್ತಾಯಿದ್ರು, ಭಾಳಷ್ಟು ಗದ್ದಗಳು ಆವತ್ತೂ ಆಗಿದ್ದಾವೆ. ಅದಕ್ಕೆ TN ಶೇಷನ್ರ್ ಅಂತ ಒಬ್ಬ ಬರಿಷ್ಠ ಎಲೆಕ್ಷನ್ ಕಮಿಷನರ್ ಬಂದರು, ಅದನ್ನು ಚೆನ್ನಾಗಿ ನಡೆಸಿದರು. ನಂತರ ಅದಕ್ಕೆ ಸ್ವಾಯತ್ತತೆ ಇನ್ನಷ್ಟು ನೀಡೋ ಪ್ರಯತ್ನ ಮಾಡಿದರು. ಕಾಲಾಂತರದಲ್ಲಿ ಇವತ್ತದು ದುರ್ದೈವ ದುರಂತ ನಮ್ಮ ಭಾರತೀಯ ವೋಟರ್ಸರದು, ಮತದಾರರದು. ಇವತ್ತು 2-1 ಆಡಳಿತಾರೂಢ ಪಕ್ಷಕ್ಕೆ 2 ಇದ್ದಾವೆ, ವಿರೋಧ ಪಕ್ಷಕ್ಕೆ 1 ಇದೆ. ಹೀಗಾಗಿ ಅವರು ಆಡಳಿತಾರೂಢ ಪಕ್ಷದವ್ರು ಏನು ರೂಲ್ಸ್ ಮಾಡ್ತಾರೆ, ಯಾರನ್ನ ಆರಿಸ್ತಾರೆ, ತಮ್ಮ ಬೇಕಂತ ವ್ಯಕ್ತಿನ ಆರಿಸಿ ಇವತ್ತು ಜ್ಞಾನೇಶ್ವರ್ ಅನ್ನುತ್ತಿರುವಂಥ ನಮ್ಮ CEG ಅವ್ರನ್ನ ಆರಿಸಿದ್ದಾರೆ. ನಮ್ಮ ಚೀಫ್ ಎಲೆಕ್ಷನ್ ಕಮಿಷನರ್ ಅವ್ರನ್ನ CEG ಅವರು ಇವತ್ತು ಈ ದಿಶೆಯಲ್ಲಿ ಚೀಫ್ ಎಲೆಕ್ಷನ್ ಕಮಿಷನರು ಇವತ್ತು ಮತದಾರ ಪಟ್ಟಿಯಲ್ಲಿ ಅನೇಕ ಗೊಂದಲಗಳು ಅದನ್ನು ತೊಗೊಂಡು ಇವತ್ತು ಮತಗಳ್ಳತನ ಅಂತ ದೊಡ್ಡ ಹೋರಾಟವನ್ನು ರಾಹುಲ್ ಗಾಂಧಿ ಅವರು ಮಾಡ್ತಾಯಿದ್ದಾರೆ. ಅದು ಸಾಕ್ಷಿಗಳನ್ನು ಕೊಡ್ತಾಯಿದ್ದಾರೆ. ಅದಕ್ಕೆ ನಮ್ಮದೇ ಆದ ಒಂದು ಪ್ರತ್ಯೇಕವಾದಂಥ ಇವತ್ತು ಕರ್ನಾಟಕದಿಂದ ಕಾಂಗ್ರೆಸ್ನಿಂದ ಒಂದು ಹೊಸ ಶುರು ಮಾಡೋದು ಸಿದ್ದರಾಮಯ್ಯನವರು ಬ್ಯಾಲೆಟ್ ಪೇಪರ್ ಎಲೆಕ್ಷನ್ ಮಾಡ್ತೀವಿ ನಮ್ಮ ಈ ಸ್ಥಳೀಯ ಸಂಸ್ಥೆಗಳಲ್ಲಿ, ಚುನಾವಣೆಗಳಲ್ಲಿ ಅಂತೇಳಿ ಮತಗಳ್ಳತನ ತಡೆಯುವ ಸಲುವಾಗಿ. ಆದರೆ ಸಾಧ್ಯದನ ಅನ್ನುವಂಥದ್ದು ಇವತ್ತು ಸಾಧ್ಯತೆ ಬಗ್ಗೆ ಮಾತಾಡಬೇಕಾಗಿದೆ. ಇವತ್ತೇನೋ ಸಣ್ಣ ಪ್ರಮಾಣದಲ್ಲಿ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಇರ್ಬೋದು, ನಗರಸಭೆಗಳಿರ್ಬೋದು, ಮೆಟ್ರೋಪಾಲಿಟನ್ ಸಿಟಿಗಳಿರ್ಬೋದು, ಅಥವಾ ಬೃಹತ್ ಬೆಂಗಳೂರು ಇವತ್ತೇನೋ ಹೊಸದೊಂದಾಗ್ಯದ ಅಲ್ಲಿ ಆಗಿರ್ಬೋದು, ಎಲ್ಲ ಕಡೆನೂ ಇಲ್ಲೇ ಬ್ಯಾಲೆಟ್ ಪೇಪರ್ ಉಪಯೋಗ ಮಾಡ್ಬೋದು, ಸಾಧ್ಯತೆ ಅದ. ಆದರೆ ರಾಷ್ಟ್ರ ಮಟ್ಟದಲ್ಲೇ ಇವತ್ತು ನಾವು 100 ಕೋಟಿ ಜನ ಹೆಚ್ಚು ಕಡಿಮೆ ಆಗಿದ್ದೀವಿ ವೋಟರ್ಸ್. ಅವ್ರದ್ದು ನಾವು ಬ್ಯಾಲೆಟ್ ಪೇಪರ್ ಎಲೆಕ್ಷನ್ ಮಾಡಲಿಕ್ಕೆ ಹೋದರೆ ಎಷ್ಟು ದಿನ ಹೋಗ್ಬೋದು, ಒಂದಾಯ್ತು. ಅದು ನಿಶ್ಚಿತವಾಗಿ ಪ್ರಾಮಾಣಿಕವಾಗಿ ನಡೀತದನ, ಇದು ಭಾಳ ಮಹತ್ವದ್ದು. ಇವತ್ತು ನಾವು ಎಲ್ಲ ಡಿಜಿಟಲ್ ಜನ ತಪ್ಪತಿ, ಅದು ಹಳ್ಳ ಹಿಡಿಸ್ತತಿ, ದೊಡ್ಡ ದೇಶಗಳು ಮಾಡಿಲ್ಲ. ಹೌದು ರೀ, ಯುರೋಪಿಯನ್ ಕಂಟ್ರಿಗಳು ಸಣ್ಣ ದೇಶಗಳಿದ್ದಾವೆ, ಜನಸಂಖ್ಯೆ ಕಡಿಮೆ ಅದ, ಅಲ್ಲಿ ಬ್ಯಾಲೆಟ್ ಪೇಪರ್ ಮಾಡ್ತಾರೆ ಅವರು. ಹೌದು, ಇಲ್ಲಿ ಹೈಜಾಕ್ ಮಾಡೋಕ್ಕೆ ಸಾಧ್ಯ ಇದೆ. ಆದರೆ ಇದಕ್ಕೆ ಇವತ್ತು ಏನಾದ್ರು ಪರ್ಯಾಯವಾಗಿ ನಾವು ಇದೆಲ್ಲ ಹುಡುಕ್ಬೇಕು ಮತ್ತು ಹಿಂದೆ ಹೋಗುವಂಥದ್ದು ನಾವು ಇಲ್ಲರಿ. ಇವತ್ತು ವಿಮಾನದಾಗ ಹೋಗಬೇಕಲ್ಲ, ಚಕಡಿ ಒಳಗೆ ನಾವು ಲಂಡನ್ಗೆ ಹೋಗ್ತೀವಿ, ಬಸ್ನೊಳಗೆ ನಾವು ಅಮೆರಿಕಕ್ಕೆ ಹೋಗ್ತೀವಿ ಅನ್ನುವಂಥ ವಾದಗಳನ್ನ ಮಾಡೋದು ಸಹಿತ ತಪ್ಪಾಗ್ತದೆ. ಕಾಲಕ್ಕೆ ತಕ್ಕಂಗೆ ನಾವು ಚೇಂಜ್ ಆಗಬೇಕು. ಯಾಕೆ ಜನಸಂಖ್ಯೆ ಸಾಕಷ್ಟು ಅದ ನಮ್ಮಲ್ಲಿ, ಉಳಿದ ದೇಶದಂಗಲ್ಲ. ಇವತ್ತು ನಾವು ಚೈನಾದ ಹೆಸರು ನಮ್ಮದು ಇಂಡಿಯಾ ಇಸ್ ಇಂಡಿಯಾ, ಪ್ರಜಾಪ್ರಭುತ್ವ ದೇಶದು. ಆದ್ರೆ ಚೈನಾದ ಕೆಲವೊಂದು ಗುಣಲಕ್ಷಣಗಳು ಇಲ್ಲೂ ಸೇರ್ಕೊಂಡ್ಬಿಟ್ಟಿದ್ದಾವೆ. ರಾಜತ್ವ ಪದ್ಧತಿಯನ್ನು ಮಾಡಿರೋದ್ರಿಂದ ಇಲ್ಲಿ ದಬಾಣಿಕೆ ಮಾಡೋದು, ಓಟ್ ಹಾಕ್ತೀವಿ. ಇವತ್ತು ನಾವು ನೋಡ್ತಾ ಇದ್ದೀವಿ, ಸ್ವತಃ ಕಣ್ಣಾರಲ್ಲೇ ನೋಡ್ತಾ ಇದ್ದೀವಿ. ಇದೇ ನೋಡಿರಿ, ಬೆಳಗಾವಿ ಜಿಲ್ಲೆ DCC ಬ್ಯಾಂಕ್ ಇದ್ರೊಳಗೆ ಎಷ್ಟು ನಡ್ತಾವೆ ಈಗ. ಯಾವ ರೀತಿಯಾಗಿ ಈ ಅಭ್ಯರ್ಥಿಗಳನ್ನ ಅಥವಾ ಈ PKPS ಸದಸ್ಯರನ್ನ ಮುಚ್ಚಿಡೋದು, ಹೈಡ್ ಮಾಡೋದು, ತೊಗೊಂಡು ಹೋಗೋದು, ಇಡೋದು ನಡೆದವೆ, ಶುರುವಾಗಿದ್ದಾವೆ. ಈಗಾಗಲೇ ಯಾರು ಬಲಿಷ್ಠರಾದಾರೆ ಕಿಸ್ಕಾಲಾಟಿ ಉಸ್ಕ ಬಯಸಿದಂಗೆ ಆಗಿಬಿಟ್ಟದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹಂಗಿದು ಪಂಚಾಯತ್ ಒಳಗೆ ಅಲ್ಲಿ ನಡೀತದ. ಮತ್ತು ಹಂಗೆ ಅದು ರಿಗ್ಗಿಂಗ್ದ ಬೂತ್ ರಿಗ್ಗಿಂಗ್ ಆಗ್ತಾಯಿದ್ದು. ಹಿಂದೆ ನೋಡಿದ್ರು ಯಾರಂತಿ ದೊಡ್ಡ ಗೊಂಡಾರ ನಿಂತವತ್ತು. ಇವತ್ತು ಅದು ಆಗೋದಿಲ್ಲ ಅಂತ ಗ್ಯಾರಂಟಿ ಏನಿಲ್ಲ. ಇವತ್ತು ಅವತ್ತಿನ ಜನಸಂಖ್ಯೆ ಆಗಿದೆ. ಅದಕ್ಕೆ ನಾವು ಏನು ಇದಕ್ಕೆ ಪರ್ಯಾಯವಾಗಿ ಹೊಸದನ್ನು ಹುಡುಕ್ಬೇಕು, ಇಲ್ಲೇ ಪ್ರಾಮಾಣಿಕ ಹಿಡಿಬೇಕು. ಇದನ್ನು ನಾವು ವಿಚಾರ ಮಾಡಬೇಕು. ಅದ್ರ ಬಿಟ್ಟು ನಾವು ಬ್ಯಾಲೆಟ್ ಪೇಪರ್ದಾಗ ಮಾಡೋನು ಎಲೆಕ್ಷನ್ ಮಾಡೋದು ಸರಿ ರೀ, ಜನಸಂಖ್ಯೆ ಕಡಿಮೆ ಅಂದರೆ ಮಾಡೋಕ್ಕೆ ಸಾಧ್ಯ. ಇದು ಎಷ್ಟು ನಿಂತು ಹೋಗುವಂಥದ್ದು. ಮತ್ತು ಮೇಲಿನ ನಾವು ಎಲೆಕ್ಷನ್ ಬಂದೇ ಬರ್ತಿರ್ತಾವೆ. ಮತ್ತು ನಮ್ಮಲ್ಲಿ ಒಂದು ಏನಂತೀವಿ ನಾವು, ಈಗ ಇಡೀ ದೇಶಕ್ಕೆ ಒಮ್ಮೆ, ಇಡೀ ರಾಜ್ಯಕ್ಕೆ ಒಮ್ಮೆ ಎಲೆಕ್ಷನ್ ಬರುವುದಿಲ್ಲ. ನಮ್ಮ ಸಂಸದೀಯ ವ್ಯವಸ್ಥೆ ಇರೋದರಿಂದ ಇಲ್ಲಿ ಅನೇಕ ತೊಂದರೆಗಳಿದ್ದಾವೆ. ಅದರದೇ ಪ್ರಾಮಾಣಿಕ ಹೌದು, ಒಳ್ಳೆಯ ಆಡಳಿತ ಹೌದು, ಸ್ವತಂತ್ರ ಇರ್ತದೆ ಹೌದು, ಎಲ್ಲ ಸರಿ. ಪ್ರಜಾಪ್ರಭುತ್ವ ಉಳಿದ ದೇಶಗಳಿಗಿಂತಲೂ ಉತ್ತಮ. ನಮ್ಮಲ್ಲಿ ಪ್ರೆಸಿಡೆನ್ಷಿಯಲ್ ಅಂದರೆ ಅಧ್ಯಕ್ಷೀಯ ಪದ್ಧತಿ ಅಂತಂದ್ರೆ ಅದು ಡಿಕ್ಟೇಟರ್ ಆಗ್ತದೆ, ರಾಜತ್ವ ಬರ್ತದೆ. ನಮ್ಮಲ್ಲಿ ಅಥಾರಿಟಿ ಏನು ನಾವೇನು ಕರಿತೀವಿ, ಯಾವ ಕೈ ಬಡಿಗೆ ಐತಿ ಅವಂತ ಎಮ್ಮಿ ಅನ್ನುವಂಥ ಆಗ್ತದೆ. ಅದಕ್ಕಾಗಿ ಸಂಸದೀಯ ವ್ಯವಸ್ಥೆಯನ್ನು ನಾವು ಉಳಿಸ್ಕೋಬೇಕಾಗಿತ್ತಪ್ಪ ಅಂತಂದ್ರೆ ಕೇವಲ ಬ್ಯಾಲೆಟ್ ಪೇಪರ್ ಮಾಡಿದರೆ ಉಳಿತಿದೆ ಅಂತಲ್ಲ. ನಮ್ಮ ಮುಂದೆ ನೋಡಿದ್ರು ಹರಿಯಾಣದ ಚುನಾವಣೆಯಲ್ಲಿ, ನಗರಸಭೆ ಚುನಾವಣೆಯಲ್ಲಿ, ಪಾಲಿಕೆ ಚುನಾವಣೆಯಲ್ಲಿ ಓಪನ್ನಾಗಿ ಸ್ವತಃ ಅಲ್ಲಿಯ ಏನಪ್ಪ ಎಲೆಕ್ಷನ್ ಮಾಡುತ್ತಿರುವಂಥ ಅಧಿಕಾರಿ ಮತಗಳು ತಿದ್ದುದು ನಾವು ನೋಡಿದ್ದೀವಿ. ಪೇಪರ್ ಉಳ್ಬಾರ್ದಂಥದ್ದು. ಮತ್ತು ಇದನ್ನು ಬಿಡ್ತಾರ
ಅದಕ್ಕೆ ನಾವು ಇವತ್ತು ಇನ್ನೊಂದು ಆಪ್ಷನ್ ನಮ್ಮಲ್ಲಿದೆ ಇಲ್ಲಂತಲ್ಲ, ಅದ್ಯಾವುದು EVM ಜೊತೆಗೆ VVPAT ಕೂಡಿಸುವಂಥದ್ದು. ಪ್ರತಿಯೊಂದು ಓಟ್ ಇಲ್ಲಿ ಹೋಗ್ತೀವಿ ಇಂಥ ರೆಕಾರ್ಡ್ ಸಿಕ್ಬಿಡ್ತದೆ. ಇದು ಒಂದು ಸ್ವಲ್ಪ ಲೇಟ್ ಆಗ್ತದೆ, ಆದರೆ ಅದರಷ್ಟಲ್ಲ, ಮತ್ತು ಇಲ್ಲಿ ಹೆಚ್ಚು ಗದ್ದಲ ಆಗಕ್ಕೆ ಸಾಧ್ಯ ಇಲ್ಲ. ಮತ್ತು ನಮಗೆ ಫುಟೇಜ್ ಎಲ್ಲ ಸಿಗುವಂಥ ಕಾನೂನು ಮಾಡಬೇಕಾಗಿದೆ. ಇಲೆಕ್ಷನ್ ಆಫ್ ಹೋಟೆಲ್ಸ್ ಎಲ್ಲ ಪ್ರೈವೇಟ್ ಪ್ರಶ್ನೆ ಇಲ್ಲ, ಪ್ರೈವೇಟೈಸೇಷನ್ ಯಾಕೆ ಮಾಡಬೇಕಾಗಿದೆ? ಪ್ರೈವೇಟ್ದವ್ರು ಗೊತ್ತಾಗ್ತದೆ, ಜನರೈಸ್ ಮಾಡಬಾರ್ದು ಅಂತ ಆರ್ಗ್ಯುಮೆಂಟ್ ಮಾಡಿದ್ರೆ ಏನೂ ಅರ್ಥಿಲ್ಲ. ಪ್ರಜಾಪ್ರಭುತ್ವ ನಾನು ಹಾಕೋದದು, ನಾನು ಯಾರಿಗೆ ಬೇಕಾದ್ರೂ ಹಾಕ್ತೀನಿ. ಅದಕ್ಕೆ ಕೆಳಗೆ ಇವ್ರು ಯಾರು, ಹೂ ಇಸ್ ಸಿ ಅದಕ್ಕಾಗಿ VVPATಗಳನ್ನು ಜೋಡಿಸಿದ್ರೆ ರೆಕಾರ್ಡ್ ಸಿಗೋಂಗೆ ಮಾಡಿದ್ರೆ ಮತ್ತು ಜಲ್ದಿನೂ ಆಗ್ತದೆ. ಇದು ಜಲ್ದಿ ಅಂದರೂ ಸಹ ಟೈಮ್ ತೊಗೊಳ್ತದೆ. ಬಟ್ ಬ್ಯಾಲೆಟ್ ಪೇಪರ್ ಮಾಡಿರ್ತೀವಿ ನಾವೇನೋ ಒಂದು ಇರ್ಸಕ್ಕೆ ಮಾಡಿ ಇರ್ಸೋದು ಹೇಳೋದಂಥದ್ದಲ್ಲ. ಏನೋ ವಿರೋಧ ಪಕ್ಷದವ್ರು ವಿರೋಧಕ್ಕೆ ವಿರೋಧ ಮಾಡ್ತೀವಿ ಅಂತ ಆಗಬಾರ್ದು. ಬ್ಯಾಲೆಟ್ ಪೇಪರಲ್ಲಿ ಹಿಂದಾಗಿದ್ದು ರಿಗ್ಗಿಂಗ್ ಆಗಿದ್ದು ಆಗಿಲ್ಲ. ಇಂದಿರಾ ಗಾಂಧಿ ಅವ್ರ ಕಾಲಕ್ಕದು ಆಗಿಲ್ವಾ? ನೆಹರು ಕಾಲಕ್ಕೆ ಶುರುವಾಗಿತ್ತದು, ನಿಧಾನಕ್ಕೆ ಕಾಣಿಸ್ಕೊಳ್ತಾ ಇರಲಿಲ್ಲ. ಇಂದಿರಾ ಗಾಂಧಿ ಅವ್ರ ಕಾಲಕ್ಕೆ ಜೋರಾಯಿತು, ಇತ್ತೀಚಿನ ಅದು ಕೇಳೋ ಆಗಿಲ್ಲ. ಅದು ಬೇಡಪ್ಪ ಬ್ಯಾಸತ್ತನ ಇವತ್ತು ನಾವು ಇದನ್ನು ತೊಗೊಂಬಂದ್ವಿ EVM ದೋಷ ಇದಾವೆ, ತಿದ್ದೂ ಅದನ್ನು. ಮತ್ತು ಅವು ಏನು ನಿಮ್ಮ ಎಲೆಕ್ಟ್ರಾನಿಕ್ ಅವತ್ತು ಹೋಟೆಲ್ಗೆ ಬಂದವ್ರದ್ದು ರೆಕಾರ್ಡ್ಸ್ ಬೇಕು, ಏನು ಬೇಕು ಅವೆಲ್ಲ ಅದು ಕ್ಲಿಯರ್ ಇಡೋಣ, ಪಿಕ್ಚರ್ ಸಿಗೋಂಗೆ ಮಾಡೋಣ. ಅದನ್ನು ಯಾಕೆ ರೀ ಅದನ್ನು ನಾಶ ಮಾಡ್ತಾಯಿದ್ರು ಇಲೆಕ್ಷನ್ ಕಮಿಷನ್ದವರು? ಇವ್ರಿಗೇನು ಹಾಕೋದು ಅದನ್ನು ನಾಶ ಮಾಡುವಂಥದ್ದು? ಅವ್ರು ಪ್ರೈವೇಟ್ ಇದಾವ ಬರೋದು ಸಂವಿಧಾನ ವಿರೋಧಿ ಏನಲ್ಲ ಅದು. ಯಾವ ವ್ಯಕ್ತಿನ ಬೇಕಾದ್ರೆ ಹೋಟ್ ಹಾಕ್ತಾನೆ, ಅವ್ರು ರಕ್ಷಣೆ ಕೊಡ್ಬೇಕಾದ್ರೆ ಸರ್ಕಾರ ಕರ್ತವ್ಯ ಅದು. ಎಲೆಕ್ಷನ್ ಕಮಿಷನ್ ಕರ್ತವ್ಯ. ಇನ್ನು ಜೀವದ ಬೆದರಿಕೆ ಐತೆ, ಅದು ಸರ್ಕಾರ ರಕ್ಷಣೆ ಕೊಡ್ಬೇಕು ನನಗೆ. ಹೌದು ನಾವು ಇಂಥ ಬೆದರಿಕೆ ಐತೆ, ಇದು ವಿರುದ್ಧ ಹೋಟ್ ಹಾಕಿದ್ದೀವಿ ಅಂದಾಗ ನಮ್ಮ ಪರ ನಿಲ್ಲುವಂಥ ಸರ್ಕಾರ ಯಾವುದೇ ಇಲ್ಲ. ಅವ್ರದ್ದೇ ಸರ್ಕಾರ ಇರಲಿ, ನಮ್ಮದೇ ಸರ್ಕಾರ ಇರಲಿ, ಯಾರದೇ ಸರ್ಕಾರ ಇದ್ದರೂ ಆ ಸರ್ಕಾರ ನಮ್ಮ ಬೆನ್ನು ನಿಲ್ಲಬೇಕದು ಅಲ್ವಾ? ಇದನ್ನು ನಾವು ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಬ್ಯಾಲೆಟ್ ಪೇಪರ್ ತಂದರೆ ಪರ್ಯಾಯ ಆಗ್ತದೆ ಅಂತ ಅನ್ನಿಸೋದಿಲ್ಲ. ಅಲ್ಲೂ ಇನ್ನೊಂದು ರೀತಿಯ ಮಾಲ್ ಪ್ರಾಕ್ಟೀಸಿಂಗ್ ಸ್ಟಾರ್ಟ್ ಆಗಿಬಿಡ್ತದೆ. ಈ ದೇಶದೊಳಗೆ ಎಲ್ಲಿವರೆಗೆ ಮತದಾರ ಪೂರ್ತಿಯಾಗಿ ಜಾಗೃತ ಆಗೋದಿಲ್ವೋ, ಎಲ್ಲಿವರೆಗೆ ಶಿಕ್ಷಣ ಪರಿಪೂರ್ಣವಾಗಿ ಕಲಿಯೋದಿಲ್ವೋ, ಪ್ರತಿಯೊಂದ್ರ ಬಗ್ಗೆ ಸಾರ ವಿಚಾರ ತಿಳ್ಕೊಳ್ಳೋದು ಶಕ್ತಿ ಬರೋದಿಲ್ವೋ, ಇಂಥವ್ರು ನಡೀತಾನೆ ಇರ್ತಾವೆ. ರೊಕ್ಕಕ್ಕೆ ಮಾರ್ಕೊಳ್ಳೋದು, ಶರಕ್ಕೆ ಮಾರ್ಕೊಳ್ಳೋದು, ಮತ್ತೊಂದು ಮಾರ್ಕೊಳ್ಳೋದು, ಏನೇನು ನಡಿಬಾರ್ದೆಲ್ಲ ನಡೀತಿರೋದು ಈ ದೇಶದಲ್ಲ. ಅದಕ್ಕೆ ಹೇಳ್ತಾ ಇರೋದು ನಮ್ಮ ಮೇಲಿಂದ ಇದು ಇಂಡೈರೆಕ್ಟ್ ಡಿಕ್ಟೇಟರ್ಶಿಪ್. ದುಡ್ಡಿದ್ದವ್ರದ್ದು ಅಧಿಕಾರ. ಅದಕ್ಕೆ ಕಾರ್ಪೊರೇಟ್ ಬಂದುಬಿಟ್ಟಿದ್ದಾರೆ ಇವತ್ತು. ನೋಡಿರಿ, ಇಡೀ ದೇಶದ ಸಂಪತ್ತ 99% ಜನಕ್ಕೆ ಕೈಯಾಗ ಎಷ್ಟೈತಿ, ನಮ್ಗೆ ಅವ್ರ ಕೈ ಎಷ್ಟೈತಿ. ಈಗ ನಮ್ಮ ಹಲವು ಸಲ ರೆಫರ್ ಮಾಡಿದ್ದಾರೆ ನೀವು. ನಮ್ದು ಇಡೀ ದೇಶದ ಆಸ್ತಿ $4 ಟ್ರಿಲಿಯನ್. ಅದಕ್ಕೆ ನಾವು 4 ನಂಬರ್ ಇದ್ದೀವಿ. $4 ಟ್ರಿಲಿಯನ್. ಅದ್ರಾಗ 2.5 ಟ್ರಿಲಿಯನ್ ಅಂದರೆ 2.5 ಟ್ರಿಲಿಯನ್ನ ಕೇವಲ ಕಾರ್ಪೊರೇಟ್ಗೆ ಆಗದ 1%. ಇನ್ನುಳಿದ $1.5 ಟ್ರಿಲಿಯನ್ ಅದು ಇಡೀ 99% ಜನರ ಕೈಲದ. ಅಂದಾಗ ಸಹಜವಾಗಿ ಅವರು ದುಡ್ಡು ಕೊಟ್ಟು ಮತ ಖರೀದಿ ಮಾಡ್ತಾರೆ, ಮತಗಳತನ ಆಗ್ತದೆ, ಮತದಾರ ಪಟ್ಟಿ ಚೇಂಜ್ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಯಾಕಂದ್ರೆ ಆಲ್ರೆಡಿ ಈ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಮಾಡಿದ ರೂಲ್ಸ್ ತೊಗೊಂಡು ಮೆಜಾರಿಟಿ ಆಧಾರದ ಮೇಲೆ ಚೇಂಜ್ ಮಾಡಿ ಇಬ್ಬರು ಗೌರ್ಮೆಂಟ್ ಪರ, ಒಬ್ಬರು ಅಪೋಸಿಷನ್ ಪರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ನೀವು ನಿಮ್ಮ ಪರ ಪ್ಯಾರಲಾಗಿ ಇರುತ್ತಿರುವಂಥ ಸಮಾನವಾಗಿ ಎಲ್ಲ ನೋಡುವಂಥ ಇಲೆಕ್ಷನ್ ಕಮಿಷನರ್ ಬರಲಿ ಅಂದ್ರೆ ಹೆಂಗೆ ಬರೋಕ್ಕೆ ಸಾಧ್ಯದ? ಆಯ್ಕೆ ಮಾಡಿದವ್ರು ಯಾರಿದ್ದಾರೆ, ಯಾರವ್ರು 3 ಸ್ಥಾನ ಕೊಡ್ಲಿದ್ದಾರೆ, ಅವ್ರ ಪರ ಇರ್ತಾರೆ ಅವರು. ಅದಕ್ಕಾಗಿ ಹೇಳುತ್ತಿರುವಂಥದ್ದು ಏನಪ್ಪ ಅಂದರೆ ಸ್ಪಷ್ಟವಾಗಿ ಬ್ಯಾಲೆಟ್ ಪೇಪರ್ ಪರ್ಯಾಯ ಅಲ್ಲ. ಅದಕ್ಕೆ ಇನ್ನಷ್ಟು ಚಿಂತನೆ ಮಾಡಿ ಮತದಾರ ಪಟ್ಟಿ ಆಗಲೇಬೇಕು, ಅದು ಯಾರು ಕೇಳಿದ್ರೆ ಕೊಡಲೇಬೇಕು. ಜೊತೆಗೆ ಇಲೆಕ್ಷನ್ ಸಂದರ್ಭದಲ್ಲಿ ಏನು ನಡೀತಿರ್ತದೆ ಅದಕ್ಕೆ ಯಾರು ಕೇಳಿದ್ರಪ್ಪ ಅಂದ್ರೆ ಕೋರ್ಟಿಗೆ ಆಗಲಿ ಎಲ್ಲಿ ಪ್ರೊಡ್ಯೂಸ್ ಮಾಡಲೇಬೇಕು. ಡಿಸ್ಟ್ರಾಯ್ ಮಾಡೋಕ್ಕೆ ಇವ್ರು ಯಾರು? ಇಲೆಕ್ಷನ್ ಕಮಿಷನರ್. ಹೂ ಇಸ್ ಅಧಿಕಾರ ಕೊಟ್ಟಿವಿ ನಾವು ಅವ್ರಿಗೆ. ಅದು ತೋರಿಸ್ಬಾರ್ದಿಲ್ಲದ. ಯಾಕೆ ಒಬ್ಬ ಅನ್ಯಾಯ ಆಗಿದೆ ಒಬ್ಬಗೆ ಯಾವ ಅಲ್ಲಿ ಆಯ್ಕೆ ಆದಂಥವಾಗ ಅನ್ಯಾಯ ಆಗಿದೆ, ಅಥವಾ ಸೋತವಾಗ ಅನ್ಯಾಯ ಆಗಿದೆ ಅಂತ ಅನಿಸಿದಾಗ ಅವ್ನು ತಂದು ಕೇಳಬೇಕಾಗ್ತದೆ. ಅದು ಪರಿಚಯ ಮಾಡ್ಬೇಕಲ್ಲ, ಹೆಂಗೆ ಓಟ್ ಬಂದವ, ಏನು ಯಾರು ಹಾಕಿದ್ರು, ಎಂತ ಹಾಕಿದ್ರು ಅನ್ನುವಂಥದ್ದು ಸ್ಪಷ್ಟ ಆಗಬೇಕಾಗಿದ್ರೆ ಅದ್ರ ಜೊತೆಗೆ EVM ಜೊತೆಗೆ VVPAT ಕೊಡಿಸಿದರೆ ಅವ್ರು ಯಾರಿಗೆ ಹಾಕಿದ್ರು ಮತ್ತು ಎಲ್ಲಿ ಹೋದ್ದು ಸ್ಪಷ್ಟ ಆಗ್ತದೆ. ಈ ದಿಶೆ ಚಿಂತನೆ ಆಗಬೇಕು. ಸಿದ್ದರಾಮಯ್ಯನೂ ಪ್ರಯತ್ನ ಮಾಡಿದ್ದಾರೆ, ಬ್ಯಾಲೆಟ್ ಪೇಪರ್ ತರುವಂಥ ಹುಚ್ಚು ಸಾಹಸ ಮಾಡಿದ್ದಾರೆ. ಅದು ಹುಚ್ಚು ಸಾಹಸನ ಅವ್ರು. ಯಾಕಂದ್ರೆ ಇಡೀ ದೇಶದ 100 ಕೋಟಿ 55 ಜನ ಇನ್ನೂ ಹೆಚ್ಚಾಗ್ತಾರೆ. ಯಾಕಪ್ಪ ಅಂತಂದ್ರೆ ಇನ್ನೂ ನಮ್ಮದು ಆಗಿಲ್ಲ, ಜನಸಂಖ್ಯೆದ್ದು ಕೌಂಟಿಂಗ್ ಸರ್ವೆ ಆಗಿಲ್ಲ. ಜಾತಿ ಸರ್ವೆ ಇಲ್ಲಿ ಮಾಡೋರಿದ್ದಾರೆ 2027 ಇನ್ನೂ ಆಗ್ತಾ ಇಲ್ಲ. 2011 ಆಗ್ಯದ. ಅದ್ರ ಮೇಲೆ ನಾವು ಹೋಗ್ತಾ ಇದ್ದೀವಿ. ಅದ್ರ ಮೇಲೆ ನಾವು ಹೇಳ್ತಾ ಇದ್ದೀವಿ 145 ಕೋಟಿ 50 ಕೋಟಿ ಅಂತೀವಿ. ಅದ್ರ ವಾಸ್ತವ ಎಷ್ಟು ಅನ್ನೋದು ಇನ್ನೂ ಫಿಕ್ಸ್ ಗೊತ್ತಾಗಿಲ್ಲ, ಸ್ಪಷ್ಟ ಆಗಿಲ್ಲ. ಅದಕ್ಕಾಗಿ 100 ಕೋಟಿ ಜನ ನಿಶ್ಚಿತವಾಗಿ ಇವತ್ತು ಮತದಾರರಿದ್ದಾರೆ. ಇನ್ನೂ ಹೆಚ್ಚಾಗಿದ್ರೆ ಕಡಿಮೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂದಾಗ 100 ಕೋಟಿ ಜನರ ಮತವನ್ನು ಹಾಕಿಸ್ಕೊಳ್ಳೋದು, ರಿಸಲ್ಟ್ ಕೊಡೋದು, ಮಾಡೋದು ಇಡೀ ದೊಡ್ಡ ದೇಶದೊಳಗೆ ಜನಸಂಖ್ಯೆ ಹೆಚ್ಚದ. ಇದು ಒಂದು ಎಂಥ ಕಾರ್ಯಪ್ಪ ಅಂತಂದ್ರೆ ಹರ್ಕ್ಯುಲಿಯನ್ ಎಫರ್ಟ್. ಮತ್ತು ಇಲ್ಲಿ ಭ್ರಷ್ಟಾಚಾರ ಆಗೋದ್ರ ಏನೂ ಗ್ಯಾರಂಟಿ ಇಲ್ಲ, ಬೂತ್ ಕ್ಯಾಪ್ಚರಿಂಗ್ ಆಗೋದ್ರ ಏನೂ ಗ್ಯಾರಂಟಿ ಇಲ್ಲ, ಅನರ್ಗಿಂಗ್ ಆಗೋದ್ರ ಏನೂ ಗ್ಯಾರಂಟಿ ಇಲ್ಲ. ಅಂದಾಗ ಇದು ಎಷ್ಟು ಮಟ್ಟಿಗೆ ಯೋಗ್ಯನೋ ಸಿದ್ದರಾಮಯ್ಯ ಆಯಿತು, ನಮ್ಮ ರಾಹುಲ್ ಗಾಂಧಿಯವರಾಯಿತು,
ಮತ್ತು ಅವರಿಂದ ಗೆಲ್ತಾ ಇದ್ದಾರೆ ಮೋದಿಯವರು. ಈಗ ಚಂದ ಅನ್ನಿಸ್ತದೆ. ನಾಳೆ ಸೋತು ವಿರೋಧ ಪಕ್ಷ ಬಂದ್ರೆ ಅವರು ಅದನ್ನು ವಿರೋಧ ಮಾಡ್ತಾರೆ. ತಪ್ಪು ಮಾಡ್ರಿ ನಿಂದು ವಿರೋಧ ಮಾಡಿ ಸಾಕಿರ್ತದೆ ಇಲ್ಲರಿ. ಅದಕ್ಕೆ ಇವತ್ತು ಬ್ಯಾಲೆಟ್ ಪೇಪರ್ ಇದು EVMಗೆ ಪರ್ಯಾಯ ಏನು ಅನ್ನೋದನ್ನು ಮತ್ತು ವಿಚಾರ ಮಾಡ್ಬೇಕಾಗ್ಯದ. ಇಲ್ಲ ಮತ್ತೊಂದು ಭ್ರಷ್ಟಾಚಾರ ದೊಡ್ಡ ಗುಂಪಿಗೆ ನಾವು ಹೋಗಿ ಬಿಡು ಎಲ್ಲ ಸಾಧ್ಯತೆಗಳಿದ್ದಾವೆ. ಹಿಂದೆ ಕಾಂಗ್ರೆಸ್ ಇದ್ದಿದ್ದು ಇದೇ ಬ್ಯಾಲೆಟ್ ಪೇಪರಿಂದಾಗಿ ಭ್ರಷ್ಟಾಚಾರ ಹೆಚ್ಚಿಗಿದ್ದು ಅಲ್ಲೇ ಬೂತ್ ಕ್ಯಾಪ್ಚರಿಂಗ್ ಮಾಡಿಸಾಗಿತ್ತು. ಯಾರೋ ಮಾಡಲಿಲ್ಲ, ಅವ್ರು ಆಡಳಿತದಾಗ ಆಗಿದ್ದರೆ ಅವ್ರಿಗೆ ಹೋಗೋದು ಅದು ಕ್ರೆಡಿಟ್. ಅವ್ರು ಕಂಟ್ರೋಲ್ ಮಾಡಬೇಕಿದ್ದು ಮಾಡಲಿಲ್ಲ. ಅದು ಪರ್ಯಾಯವಾಗಿ EVM ಬಂತು. ಇವತ್ತು EVMದಲ್ಲೂ ಗದ್ದಲ ಮಾಡೋದಂತ ಬಂದದ್ದು ಇವತ್ತು. ಅದಕ್ಕೆ ಪರ್ಯಾಯವಾಗಿ VVPAT ಆಗಿರಿ. ಇನ್ನಷ್ಟು ಅದನ್ನು ಸುಧಾರಣೆ ಮಾಡಿ ಪ್ರಯತ್ನ ಮಾಡಿರಿ. ನಮ್ಮ ದೇಶ ಒಂದು ಸಣ್ಣ ದೇಶ ಅಲ್ಲ. ಅಟ್ಟ 1 ಕೋಟಿ 2 ಕೋಟಿ 3 ಕೋಟಿ 4 ಕೋಟಿ ಜನಸಂಖ್ಯೆ. ನಾವು 145 ಕೋಟಿ ಚೀನಾ ಮೀರಿ ಹೋಗಿವಿ. ನಾವು ಚೀನಾ ಬೀಟ್ ಮಾಡಿವಿ, ಸಣ್ಣದಲ್ಲ ಇದು. ಅದಕ್ಕಾಗಿ ಮತ್ತೆ ಹೇಳ್ತಾ ಬ್ಯಾಲೆಟ್ ಪೇಪರ್ ಪರ್ಯಾಯ ಏನು ನಮ್ಮ EVMಗೆ ಚರ್ಚೆ ಮಾಡಿ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು. H16 ನ್ಯೂಸ್ ಅರ್ಥ ದೇಶ ತರ ವಂದನೆಗಳು.